ಮೋದಿ ಮತ್ತೆ ಪ್ರಧಾನಿಯಾದರೆ ಊರೂರಿಗೆ ದೇವಸ್ಥಾನ ಕಟ್ಟಿಸ್ತಾರೆ. ಕೊಪ್ಪಳದ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ತಾವೇ ದೇವರು ಎಂಬ ಮನೋಭಾವಕ್ಕೆ ಬಂದಿದ್ದಾರೆ. ಶಿವರಾಜ್ ತಂಗಡಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿದ್ದಾರೆ. ಊರೂರಿಗೆ ದೇವಸ್ಥಾನ ಕಟ್ಟಿಸ್ತಾರೆ ಅವರು. ಕೊಪ್ಪಳದ ಕಾರಟಗಿಯಲ್ಲಿ ಮಾತನಾಡಿದ್ದಾರೆ. ಅಂದರೆ ಮತ್ತೆ ಅವರು ಪ್ರಧಾನಿ ಆದರೆ ಅನ್ನೋದು. ಮೋದಿ ತಾವೇ ದೈವಮಾನವ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದಾರೆ. ಮೋದಿಯವರ ಮನೋಭಾವ ದೇವರು ಎಂಬಂತಾಗಿದೆ. ಅವ್ರು ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನೇ ದೇವರು ಅಂತ. ಈ ಹಿಂದೆ BJP ವಾಜಪೇಯಿ ಇದ್ರಲ್ವ, ಅವರು ಈ ರೀತಿಯಾಗಿ ವರ್ತಿಸಿರಲಿಲ್ಲ. ಅಂದರೆ ಮೋದಿ ಥರ. ಮೋದಿ ಹೇಳಿಕೆಯಲ್ಲಿ ಮುಸ್ಲಿಂ ವಿರೋಧಿಯಾಗಿ ಮಾತನಾಡ್ತಾ ಇದ್ದಾರೆ. ಇತ್ತೀಚಿನ ಅವರು ಭಾಷಣಗಳನ್ನು ನೋಡಿದರೆ ಸಂದರ್ಶನದಲ್ಲಿ ಮುಸ್ಲಿಂ ಪರ ಮಾತನಾಡ್ತಾರೆ, ಆದರೆ ಭಾಷಣದಲ್ಲಿ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ. ಈ ರೀತಿ ಡಬಲ್ ಸ್ಟ್ಯಾಂಡ್ ಆಗಿ ಮೋದಿ ನಡ್ಕೊಳ್ತಿದ್ದಾರೆ ಅಂತ ತಂಗಡಗಿ ಹರಿಹಾಯ್ತಿದ್ದಾರೆ. ಇನ್ನೂ ಬಿಜೆಪಿ ಸುಳ್ಳು ಹೇಳೋದನ್ನ ಹಂಗ ಮುಂದುವರಿಸಂತ ಹೊರಟಿದೆ. ಏನಂದ್ರೆ ಅವರು ಇವತ್ತಿನವರೆಗೂ 10 ವರ್ಷದ ಅವರ ಕಾಲಾವಧಿ, ಹಿಂದಿನ 4 ವರ್ಷ ರಾಜ್ಯದ ಕಾಲಾವಧಿಯೊಳಗೆ ಸುಳ್ಳನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಅವ್ರು ಯಾವುದೂ ಕೊಡುಗೆಯನ್ನು ಕೊಟ್ಟಿಲ್ಲ. ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂಥ ಕೆಲಸವನ್ನು ಯಾವ ಚುನಾವಣೆಯೊಳಗೂ ಮಾಡ್ತಾರೆ. ಅವರು ಚುನಾವಣೆಯೊಳಗೆ ಏನು ಮತ ಆಗಿದೆ ಅಂತ ಈ ಸದ್ಯ ಇನ್ನೊಂದು ದಿವಸ ಹೋದರೆ, ಅಕಸ್ಮಾತ್ ಮೋದಿಯವರು ಈ ಸದ್ಯ ಗೆದ್ದರೆ ಎಲ್ಲ ಕಡೆನೂ ತಮ್ಮದು ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಈಗ ರಾಮಂದು ಆಯಿತು, ಎಲ್ಲರದಾಯಿತು. ಮೋದಿಯವ್ರದ್ದು ನಂದೇ ಒಂದು ದೇವಸ್ಥಾನ ಮಾಡಿ, ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವೆ. ದೇವರೇ ನನಗೆ ಇಲ್ಲಿ ಕಳಿಸ್ಯಾನ ಅಂತ ಹೇಳ್ತಾರೆ, ದೇವರೇ ನನಗೆ ಹುಟ್ಸ್ಯಾನ ಅಂತ ಹೇಳ್ತಾರೆ. ಅಂದರೆ ಅವರು ಅವರ ಸ್ಥಿತಿ, ಅವರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರೆ ಮೋದಿಯವ್ರದ್ದು, ಇದು ಒಂದು ಸತಿ ಜನರು ಏನಾರ ಅವಕಾಶ ಕೊಟ್ಟರೆ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ನನ್ನ ದೇವಸ್ಥಾನ ಕಟ್ಸಿ ಅನ್ನೋ ಮನಸ್ಥಿತಿ ಒಳಗೆ ಆಗಿಬಿಟ್ಟಾರೆ. ಇನ್ನೂ ಬಿಜೆಪಿ ಸುಳ್ಳು ಹೇಳೋದನ್ನ ಹಂಗ ಮುಂದುವರಿಸಂತ ಹೊರಟಿದೆ. ಏನಂದ್ರೆ ಅವರು ಇವತ್ತಿನವರೆಗೂ 10 ವರ್ಷದ ಅವರ ಕಾಲಾವಧಿ, ಹಿಂದಿನ 4 ವರ್ಷ ರಾಜ್ಯದ ಕಾಲಾವಧಿಯೊಳಗೆ ಸುಳ್ಳನ್ನೇ